ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲಿಂದಾಗಿ ನಮಗೆ ಬರುತ್ತೆ. ಫ್ರೆಂಡ್ಸ್, ಇವತ್ತು ಕೂಡ ನಾನು 11mm ನಾರ್ಮಲ್ ಕ್ರೋಶೆ ನೀಡಲನ್ನು ತೊಗೊಂಡು ಒಂದು ಹೊಸ ರೀತಿ ಕ್ರೋಶೆ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ರಿಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಫ್ಲವರ್ ಡಿಸೈನ್ನ ಮಾಡ್ತೀನಿ. ಅದಕ್ಕೆ ರಿಂಗ್ ಬೀಡ್ಸ್ ಜೊತೆಗೆ ಒಂದು ರೌಂಡ್ ಬೀಡ್ಸ್ ಕೂಡ ಬೇಕಾಗುತ್ತೆ. ನೋಡಿ, ಫಸ್ಟು 6 ಎಳೆ ದಾರವನ್ನು ತುದಿಯಲ್ಲಿ ಲಾಕ್ ಮಾಡಿಟ್ಕೊಂಡು ಈ ಥರದ ಚಿಕ್ಕದಾಗಿ ಒಂದು ಲಾಕ್ನ ಮಾಡ್ಕೋಬೇಕು. ಆನಂತರ ನೀಡಲ್ನ ಸಹಾಯದಿಂದ ಥ್ರೆಡ್ ಸೆಕ್ಯೂರ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇದಾದಮೇಲೆ ನಾನು ಇಲ್ಲಿ ಬೀಡ್ಸ್ ಹೇಳಿದ್ದೆ ನಿಮಗೆ, ಒಂದು ರಿಂಗ್ ಬೀಡ್ಸು ಮತ್ತೊಂದು ರೌಂಡ್ ಬೀಡ್ಸು. ಈ ಎರಡು ಬೀಡ್ಸ್ನ ನೋಡಿ ಈ ರೀತಿ ಇಟ್ಕೊಂಡು ನೀಡಲ್ ಮೂಲಕ ಹೋಲ್ಸ್ ಇದೆ, ಗ್ಯಾಪ್ ಇದೆ ನೋಡಿ, ಆ ಹೋಲ್ಸ್ ಗ್ಯಾಪ್ ಮೂಲಕ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಆನಂತರ ಈ 6 ಎಳೆ ದಾರದ ಒಳಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಎಳ್ಕೊಳ್ಳಿ. ನೋಡಿ, ಈ ರೀತಿ ನೀವು ಥ್ರೆಡ್ನ ಪಾಸ್ ಮಾಡ್ಕೊಂಡಾದಮೇಲೆ ಥ್ರೆಡ್ ಸೆಕ್ಯೂರ್ ಆಗಿದೆಯಾ ಅನ್ನೋದನ್ನು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆಕ್ ಮಾಡ್ಕೊಬೇಕು. ಡೌನ್ ಸೈಡಲ್ಲಿ ಥ್ರೆಡ್ನ ಎಳ್ಕೊಂಡು ಆನಂತರ ನೋಡಿ ನೀವು ನೀಡಲ್ನ ಪಾಸ್ ಮಾಡ್ಕೊಬೇಕು. ಥ್ರೆಡ್ಡಿಗೆ ಒಂದು ಬೀಡ್ಸ್ ಲಾಕ್ನ ಕೂಡ ಮಾಡ್ಕೊಬೇಕಾಗತ್ತೆ. ಇಲ್ಲಿಂದ ನಿಮಗೆ ಬೀಡ್ಸ್ ಸೆಕ್ಯೂರ್ ಆಗುತ್ತೆ. ಇದಿಷ್ಟು ಆದಮೇಲೆ ನೀವು ಫಸ್ಟಲ್ಲಿ ನೋಡಿ ಒಂದು 3 ಚೈನ್ನ ಹಾಕ್ಕೊಳ್ಳಿ. ಹತ್ತತ್ರನೇ ಇರಲಿ. ಒಂದು 3 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸರಿ ದಾರನ ತಗೊಂಡು ಈ ರಿಂಗ್ ಬೀಡ್ಸ್ ಒಳಭಾಗದಲ್ಲಿ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಎಳ್ಕೊಳ್ಳಿ. ಈ ರೀತಿ ಥ್ರೆಡ್ನ ಎಳ್ಕೊಂಡು ಆದಮೇಲೆ ನೀವು ತ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡಾಗಲೇ ತ್ರಿಬಲ್ ಕ್ರೋಶಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ರೀತಿ. ಓಕೆನಾ? ಇದನ್ನು ಮತ್ತೆ ಸೆಕೆಂಡ್ ಟೈಮ್ ಕೂಡ ಅದೇ ರೀತಿ ಮಾಡಬೇಕು. 2 ಸರಿ ಸೂಜಿ ಮೇಲೆ ದಾರ ತಗೊಂಡು ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ಎಳ್ಕೊಬೇಕಾಗತ್ತೆ. ನೋಡಿ, ಈ ರೀತಿ ಒಂದೊಂದನ್ನು ಲಾಕ್ ಮಾಡ್ತಾ ಬನ್ನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗಲ್ಲಿ ಹೋಗಿ ಸ್ವಲ್ಪ ಸ್ಲೋ ಆಗಿ ನೋಡ್ಕೊಬೋದು ನೀವು. ನೋಡಿ, ಇಷ್ಟ 2 ಸರಿ ನಾನು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಅದಾದಮೇಲೆ ನೀವು 3 ಚೈನ್ನ ಹಾಕ್ಕೊಂಡು ಮತ್ತೆ ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ಎಳ್ಕೊಂಡು ಲಾಕ್ನ ಮಾಡ್ಕೊಬೇಕು. ಈ 3 ಚೈನ್ ಹಾಕಿರ್ತೀವಲ್ಲ, ಅದಾದಮೇಲೆ ಒಂದು ಲಾಕನ್ನು ಈ ರೀತಿ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫಸ್ಟ್ ಒಂದು ಪ್ಲೇಟ್ಸ್ ರೆಡಿ ಆಗುತ್ತೆ ಫ್ಲವರ್ದು. ನೋಡಿ, ಈ ರೀತಿ. ಓಕೆನಾ? ಆಮೇಲೆ ಮತ್ತೆ ನೆಕ್ಸ್ಟ್ ಇದಾದಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗೋದು. ಫಸ್ಟ್ ನೀವು ಹೇಗೆ 3 ಚೈನ್ ಹಾಕ್ಕೊಂಡಿರ್ತೀರಲ್ವ ಸ್ಟಾರ್ಟಿಂಗಲ್ಲಿ, ಅದೇ ರೀತಿ ಒಂದು 3 ಚೈನ್ನ ಹಾಕ್ಕೊಳ್ಳೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ವಾಪಸ್ ತೊಗೊಬೇಕು. ಹೀಗೆ ಮಾಡೋದ್ರ ಮೂಲಕ ತ್ರಿಬಲ್ ಕ್ರೋಶನ್ನ ಮಾಡ್ಕೊಬೇಕಾಗತ್ತೆ. ಇಲ್ಲಿ 3 ಚೈನ್ ಆದಮೇಲೆ ನಾನು ತ್ರಿಬಲ್ ಕ್ರೋಶನ 2 ಸರಿ ಹಾಕ್ಕೊತೀನಿ. ಆವಾಗ ನಿಮಗೆ ಪ್ಲೇಟ್ಸ್ ಕರೆಕ್ಟಾಗಿ ಬರುತ್ತೆ. ಕೌಂಟಿಂಗ್ಸ್ನ ಎಲ್ಲೂ ಕೂಡ ಮಿಸ್ ಮಾಡದೆ ಕರೆಕ್ಟಾಗಿ ಮಾಡಬೇಕಾಗತ್ತೆ. ಆವಾಗಲೇ ಫ್ಲವರ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒಂದೊಂದು ಫ್ಲವರ್ ದೊಡ್ಡ, ಒಂದು ಫ್ಲವರ್ ಚಿಕ್ಕ ಪ್ಲೇಟ್ಸ್ಗಳು ಬರ್ಬೋದು ಅಂಥೇಳಿ. ನೋಡಿ, ನಾನು 2 ಟೈಮ್ಸ್ ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಈ ರೀತಿ ಆದಮೇಲೆ ಮತ್ತೆ ನಾನು ಚೈನ್ಸ್ನ ಹಾಕ್ಕೊತೀನಿ. ಒಂದು 3 ಚೈನ್ನ ಹಾಕ್ಕೊಂಡು ಆ 3 ಚೈನ್ನ ಮತ್ತೆ ರಿಂಗ್ ಬೀಡ್ಸ್ಗೆ ಲಾಕ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಲಾಕನ್ನು ಮಾಡ್ಕೊತಿದ್ದೀನಿ. ಹೀಗೆ ಫುಲ್ ಡಿಸೈನು ಕೂಡ ಅಷ್ಟೇ. ನೀವು ಇದೇ ರೀತಿಯೇ ಮಧ್ಯಭಾಗದಲ್ಲಿ 2 ಸರಿ ತ್ರಿಬಲ್ ಕ್ರೋಶ ತೊಗೊಂಡ್ರೆ ಸಾಕು. ಆವಾಗ ನೀವು ಪ್ಲೇಟ್ಸ್ ಡಿಸೈನ್ ಕ್ಲಿಯರಾಗಿ ಬರುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಥ್ರೆಡ್ಸು ನಾನು ಲಾಕ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಬೀಡ್ಸ್ ಲಾಕ್ ಮಾಡಬೇಕಾದಾಗ ಎಷ್ಟೋ ಥ್ರೆಡ್ಸ್ ಸ್ವಲ್ಪ ಇತ್ತಲ್ವ, ಅದನ್ನು ಏನು ಮಾಡೋದು ಅಂದರೆ ಇಷ್ಟುದ್ದ ಥ್ರೆಡ್ಸ್ ಬೇಕಾಗಿರೋದಿಲ್ಲ. ನಾವು ಸ್ವಲ್ಪ ಕಟ್ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಆನಂತರ ನೋಡಿ ಫ್ಯಾಬ್ರಿಕ್ ಗ್ಲೂನ ತಗೊಂಡು ಆ ಪಾಯಿಂಟ್ಸಲ್ಲಿ ನೋಡಿ, ಅಂದರೆ ನಾವೆಲ್ಲಿ ಕಟ್ ಮಾಡಿರ್ತೀವಲ್ಲ ಅದೇ ಪಾಯಿಂಟ್ಸಲ್ಲಿ ಒಂದು ಥ್ರೆಡ್ ಕೂಡ ಕಾಣ್ತಿದೆ ನಿಮಗೆ, ಸಿಂಗಲ್ ಲೈನ್ ಥರ. ಆ ಥ್ರೆಡ್ಡಿಗೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಟ್ಯಾಚ್ ಮಾಡಿಕೊಡಿ. ಆವಾಗ ನಿಮಗೆ ನೆಕ್ಸ್ಟ್ ಪ್ಲೇಟ್ಸ್ ಹಾಕಬೇಕಾದಾಗ ಡಿಸ್ಟರ್ಬ್ ಆಗೋಲ್ಲ ಆ ಥ್ರೆಡ್ ಅನ್ನೋದು. ಈಗಲೇ ನೀವು ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕಾದ್ರೆ ಅನುಕೂಲ ಆಗುತ್ತೆ ಅಂಥೇಳಿ. ಆಮೇಲೆ ನೆಕ್ಸ್ಟ್ ಫಸ್ಟ್ ಯಾವ ರೀತಿ ಪ್ಲೇಟ್ಸ್ನ ಮಾಡಿದಿರೋ ಅದೇ ರೀತಿ ಪ್ಲೇಟ್ಸ್ನ 3 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಹೋಗೋದು. ಫೈನಲಿ ಡಿಸೈನ್ ಬಂದುಬಿಟ್ಟು ಈ ರೀತಿ ಬಂದಿದೆ ನೋಡಿ. ಈ ರೀತಿ ಚಿಕ್ಕ ಚಿಕ್ಕ ಕಲರ್ಸ್ನ ಫ್ಲವರ್ನೂ ಮಾಡ್ಕೊಬೋದು. ನೀವು ಸ್ಯಾರಿಗೆ
ಯಾವ ರೀತಿ ಕಲರ್ಸ್ ಬೇಕು ಅಥವಾ ಸ್ಯಾರಿ ಕಾಂಬಿನೇಷನ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಅದಕ್ಕೆ ತಕ್ಕನಾಗೆ ನೀವು ಈ ರೀತಿ ಫ್ಲವರ್ಸ್ಗೆ ಚಿಕ್ಕ ಚಿಕ್ಕ ಫ್ಲವರ್ಸ್ನ ಮಾಡಿ ಅಟ್ಯಾಚ್ ಮಾಡ್ಕೊಬೋದು. ನೋಡಿ ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಒಂದೇ ಸ್ಟೆಪ್ನಲ್ಲೇ ಮಾಡೋದು, ತುಂಬ ಏನು ಟೈಮ್ ತೊಗೊಳೋದಿಲ್ಲ. ಇದನ್ನ ಆರಾಮಾಗಿ ಮಾಡ್ಕೊಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.